ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲೇಡೀಸ್ ಫ್ಯಾಷನ್ಸ್. ನಾನು ಇವತ್ತಿನ ಡಿಸೈನ್ನ ಮಾಡೋದಕ್ಕೆ 6 ಎಳೆ ದಾರನ ತೊಗೊಂಡಿದ್ದೀನಿ. 10.75 mm ನೀಡಲ್ನ ತೊಗೊಂಡಿದ್ದೀನಿ. ಫಸ್ಟು ನಾವಿಲ್ಲಿ ಲೇಸ್ನ ರೈಟ್ ಸೈಡಿಂದ ನೀಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ಲಾಕ್ನ ಮಾಡ್ಕೊಳ್ಳೋಣ. ಇಲ್ಲಿ ನಾನು 2 ಟೈಮ್ಸ್ ಲಾಕ್ನ ಮಾಡ್ಕೋತಾ ಇದ್ದೀನಿ, ಅಂದರೆ ಸಿಂಗಲ್ ಕ್ರೋಶ ಅಂದ್ರೂ ಒಂದೇ, ಲಾಕ್ ಅಂದ್ರೂ ಒಂದೇ. 2 ಸಿಂಗಲ್ ಕ್ರೋಶ ಆದಮೇಲೆ ಇಲ್ಲಿಂದ 5 ಚೈನ್ನ ಹಾಕ್ಕೊಳ್ಳೋಣ. 1 2 3 4 5 ಚೈನ್ನ ಹಾಕ್ಕೊಂಡು ಅದು ಎಲ್ಲಿಗೆ ರೀಚ್ ಆಗುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ನೀಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ನೀಡಲ್ ಮೇಲೆ 2 ಲೂಪ್ ಆಗುತ್ತೆ, 2 ಲೂಪನ್ನು ಒಂದು ಮಾಡ್ಕೋಬೇಕು. 5 ಚೈನ್ ಲಾಕ್ ಆದಮೇಲೆ ಇಲ್ಲಿ ನಾನು ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶನ ಮಾಡ್ಕೋತೀನಿ. 2 ಸಿಂಗಲ್ ಕ್ರೋಶ ಆದಮೇಲೆ ಇಲ್ಲಿ ಥ್ರೆಡ್ನ ಮೇಲ್ ಮಾಡಿ ಒಂದು ಬೀಡನ್ನ ಇನ್ಸರ್ಟ್ ಮಾಡ್ಕೋತೀನಿ. ನಾನಿಲ್ಲಿ ಸ್ಮಾಲ್ ಸೈಜು ರೌಂಡ್ ಬೀಡ್, ಅಂದರೆ ಮೀಡಿಯಮ್ ಸೈಜ್ದು ರೌಂಡ್ ಬೀಡನ್ನ ತೊಗೊಂಡಿದ್ದೀನಿ. ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೋಬೇಕು. ಬೀಡ್ ಲಾಕ್ ಮಾಡಿ ಮತ್ತೆ ಲೇಸ್ ಮೇಲೆ ಒಂದು ಸಲ ನಾವು ಲಾಕ್ ಮಾಡ್ಕೋಬೇಕು. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲೇಸ್ ಮೇಲೆ ಒಂದು ಸಲ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಆದಮೇಲೆ ಮತ್ತೆ ಇಲ್ಲಿ ಒಂದು ನಾವು ಪಕ್ಕದಲ್ಲಿ ಸಿಂಗಲ್ ಕ್ರೋಶನ ಮಾಡ್ಕೊಳ್ಳೋಣ. ಲಾಕ್ನ ಸೇರಿಸಿ ನಾವಿಲ್ಲಿ 2 ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ಬೀಡ್ ಮತ್ತು ಲಾಕ್ ಆದಮೇಲೆ ಇಲ್ಲಿಂದ ನಾನು 7 ಚೈನ್ನ ಹಾಕೋತೀನಿ. ಸೆವೆನ್ ಚೈನ್ನ ಹಾಕ್ಕೊಂಡು ನೋಡಿ, ನಾವು ಇದನ್ನು ಈ ರೀತಿಯಾಗಿ ಯು ಶೇಪಲ್ಲಿ ಬರೋ ರೀತಿ ಲೇಸ್ ಮೇಲೆ ಲಾಕ್ ಮಾಡ್ಕೋಬೇಕು. ಒಂದು 2 ಪಾಯಿಂಟ್, ಅಂದರೆ ಅದು ಎಲ್ಲಿಗೆ ರೀಚ್ ಆಗುತ್ತೋ ಅಲ್ಲಿಗೆ ನೋಡಿಕೊಂಡು, ಇಲ್ಲ 2-3 ಪಾಯಿಂಟ್ ಒಳಗಡೆಗೆ ಲಾಕ್ ಮಾಡಿದ್ರೂ ಆಗುತ್ತೆ. ಈ ರೀತಿಯಾಗಿ ಯು ಶೇಪಲ್ಲಿ ಲಾಕ್ ಮಾಡಿಕೊಂಡು ಇಲ್ಲಿಂದ ಮತ್ತೆ 7 ಚೈನ್ನ ಹಾಕ್ಕೊಳ್ಳೋಣ. ಅಂದರೆ ನಾವು ಈ 7 ಚೈನ್ ಏನು ಹಾಕಿದ್ದೀವೋ ಅದನ್ನು ಮತ್ತೆ 7 ಚೈನ್ನ ಹಾಕ್ಕೊಂಡು ಉಲ್ಟಾ ಸೈಡ್ಗೆ ತಿರುಗಿಸ್ಕೊಂಡು ಲಾಕ್ ಮಾಡ್ಕೋಬೇಕು. 7 ಚೈನ್ನ ಹಾಕ್ಕೊಂಡು ಈ ರೀತಿ ಉಲ್ಟಾ ಸೈಡ್ಗೆ ತಿರುಗಿಸ್ಕೊಳ್ಳಿ. ಉಲ್ಟಾ ಸೈಡ್ಗೆ ತಿರುಗಿಸ್ಕೊಂಡು ಇಲ್ಲಿ ನಾವು ಸೆಕೆಂಡ್ ಒನ್ ಸಿಂಗಲ್ ಕ್ರೋಶನ ಏನು ಮಾಡಿರ್ತೀವಲ್ಲ, ಆ ಸಿಂಗಲ್ ಕ್ರೋಶ ಮೇಲ್ಗಡೆ ಈ 7 ಚೈನನ್ನು ಲಾಕ್ ಮಾಡ್ಕೊಳ್ಳೋಣ. ನೀಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು 2 ಲೂಪ್ ಆಗುತ್ತೆ, 2 ಒಂದು ಮಾಡ್ಕೋಬೇಕು. ಲಾಕ್ ಆದಮೇಲೆ ಇಲ್ಲಿ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶ ಇರುತ್ತಲ್ಲ, ಅಲ್ಲಿಗೂ ಕೂಡ ನಾವು ಮತ್ತೆ ಇನ್ನೊಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. 2 ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ನಾವು ಈ 7 ಚೈನ್ ಏನು ಹಾಕಿದ್ದೀವಲ್ಲ, ಈ ಚೈನ್ ಗ್ಯಾಪಲ್ಲಿ ಇವಾಗ ಹಾಫ್ ಡಬಲ್ ಕ್ರೋಶೆಟ್ನ ಮಾಡ್ತಾ ಹೋಗಬೇಕು. ನೋಡಿ, ಈ ರೀತಿ ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು ಈ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ನೀಡಲ್ ಮೇಲೆ 3 ಲೂಪ್ ಆಗುತ್ತೆ. ಆ 3 ಲೂಪನ್ನು ಒಂದು ಸಲ ಈ ರೀತಿ ಥ್ರೆಡ್ನ ಎಳ್ಕೊಂಡೆ ನಮಗೆ ಹಾಫ್ ಡಬಲ್ ಕ್ರೋಶ ಆಗುತ್ತೆ. ಇದೇ ರೀತಿ ನಾವಿಲ್ಲಿ ಈ 7 ಚೈನ್ ಗ್ಯಾಪಲ್ಲಿ ಫುಲ್ಲು ಹಾಫ್ ಡಬಲ್ ಕ್ರೋಶಗಳನ್ನ ಮಾಡ್ಕೊಳ್ಳೋಣ. ನಿಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು ಈ 7 ಚೈನ್ ಗ್ಯಾಪಲ್ಲಿ ಹೋಗಿ ನಿಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ನಿಡಲ್ ಮೇಲೆ 3 ಲೂಪ್ ಆಗುತ್ತೆ. ಮತ್ತೆ ನಿಡಲ್ ಮೇಲೆ ದಾರನ ಸುತ್ತಕೊಂಡು ಈ 3 ಲೂಪನ್ನು ಸೇರಿಸಿ ಎಳ್ಕೊಂಡ್ರೆ ನಮಗೆ ಹಾಫ್ ಡಬಲ್ ಕ್ರೋಶೆಟ್ ಆಗುತ್ತೆ. ನೋಡಿ, ಈ ರೀತಿಯಾಗಿ ಮತ್ತೆ ನಿಡಲ್ ಮೇಲೆ ದಾರನ ಸುತ್ತಕೊಳ್ಳಿ. ಈ 7 ಚೈನ್ ಗ್ಯಾಪಲ್ಲಿ ಹೋಗಿ ನಿಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು 3 ಲೂಪನ್ನು ಒಂದು ಮಾಡ್ಕೋಬೇಕು. ಇದೇ ರೀತಿ ಇಲ್ಲಿ ಈ 7 ಚೈನ್ ಗ್ಯಾಪನ್ನು ಫುಲ್ ಮಾಡ್ಕೊಳ್ಳೋಣ. ಇಲ್ಲಿ ನಮಗೆ ಈ ಗ್ಯಾಪಲ್ಲಿ 8 ಅಥವಾ 9 ಹಾಫ್ ಡಬಲ್ ಕ್ರೋಶೆಟ್ ಬರುತ್ತೆ. ಅಂದರೆ ನಿಮಗೆ ಆ ಚೈನ್ ಗ್ಯಾಪಲ್ಲಿ ಎಷ್ಟು ಕಂಬಗಳಾಗುತ್ತೋ ಅಷ್ಟು ಮಾಡ್ಕೊಳ್ಳಿ. ನನಗೆ ಇಲ್ಲಿ 8 ಹಾಫ್ ಡಬಲ್ ಕ್ರೋಶ ಆಗಿದೆ. ಮತ್ತು ನಾನಿಲ್ಲಿ ಇನ್ನೊಂದು ಹಾಫ್ ಡಬಲ್ ಕ್ರೋಶನ ಈ ನಾವೇನು ಲಾಕ್ ಮಾಡಿರ್ತೀವಲ್ಲ, ಆ ಲಾಕ್ ಮೇಲ್ಗಡೆ ಒಂದು ಹಾಫ್ ಡಬಲ್ ಕ್ರೋಶನ ಮಾಡ್ಕೋತೀನಿ. ನಿಡಲ್ ಮೇಲೆ ದಾರನ ಸುತ್ಕೋಬೇಕು. ಒಂದು ಸಲ ದಾರನ ಸುತ್ತಕೊಂಡು ನೋಡಿ, ಇಲ್ಲಿ ಲಾಕ್ ಮಾಡಿರ್ತೀವಲ್ಲ, ಈ ಲಾಕ್ ಮಾಡಿರ್ತೀವಲ್ಲ ಅದ್ರ ಒಳಗಡೆಯಿಂದ ನಿಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ಮತ್ತೆ ಇನ್ನೊಂದು ಹಾಫ್ ಡಬಲ್ ಕ್ರೋಶನ ಮಾಡ್ಕೋಬೇಕು. ಹಾಫ್ ಡಬಲ್ ಕ್ರೋಶ ಆದಮೇಲೆ ಮತ್ತೆ ನಾವು ಲೇಸ್ ಮೇಲೆ ಒಂದು ಸಲ ಲಾಕ್ ಮಾಡ್ಕೊಳ್ಳೋಣ.
ಈ ಲಾಕ್ ಏನಿರುತ್ತೆ ಅದರ ಪಕ್ಕದಲ್ಲೇ ಮತ್ತೆ ಇನ್ನೊಂದು ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಇವಾಗ ನಾನಿಲ್ಲಿ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶನ ಮಾಡ್ಕೋತೀನಿ. ಇಲ್ಲಿ ನಮಗೆ ಆರ್ಚ್ ಆದಮೇಲೆ ಮತ್ತೆ 2 ಸಿಂಗಲ್ ಕ್ರೋಶಗಳು ಬರುತ್ತೆ. ಅಂದರೆ ಟೋಟಲು 3 ಸಿಂಗಲ್ ಕ್ರೋಶಗಳಾಗುತ್ತೆ. ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಇಲ್ಲಿಂದ 7 ಚೈನ್ನ ಹಾಕೋಬೇಕು. 7 ಚೈನ್ನ ಹಾಕ್ಕೊಂಡು ಇದನ್ನು ಕೂಡ ಈ ರೀತಿಯಾಗಿ ಯು ಶೇಪಲ್ಲಿ ಬರೋ ರೀತಿ ಲಾಕ್ ಮಾಡ್ಕೊಳ್ಳೋಣ. ನೀಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ನೀಡಲ್ ಮೇಲೆ 2 ಲೂಪ್ ಆಗುತ್ತೆ. 2 ಲೂಪನ್ನು ಒಂದು ಮಾಡ್ಕೋಬೇಕು. ನೋಡಿ ಈ ರೀತಿಯಾಗಿ ಯು ಶೇಪಲ್ಲಿ ಬರೋ ರೀತಿ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಮತ್ತೆ ನಾವು ಇಲ್ಲಿಂದ 7 ಚೈನ್ನ ಹಾಕೊಳ್ಳೋಣ. 3 4 5 6 7 ಚೈನ್ನ ಹಾಕ್ಕೊಂಡು ಮತ್ತೆ ನಾವಿಲ್ಲಿ ಲೇಸ್ನ ಉಲ್ಟಾ ಸೈಡ್ಗೆ ತಿರುಗಿಸ್ಕೊಂಡು ನೋಡಿ ಇಲ್ಲಿ ನಮಗೆ 2 ಸಿಂಗಲ್ ಕ್ರೋಶ ಇರುತ್ತಲ್ಲ, ಇಲ್ಲಿ ಫಸ್ಟ್ ಒನ್ ಈ ಕಡೆಯಿಂದ ಸ್ಟಾರ್ಟಿಂಗ್ ಫಸ್ಟ್ ಒನ್ ಸಿಂಗಲ್ ಕ್ರೋಶ ಏನಿರುತ್ತೆ ಆ ಸಿಂಗಲ್ ಕ್ರೋಶ ಮೇಲ್ಗಡೆ ಈ 7 ಚೈನನ್ನು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿದಾದಮೇಲೆ ಮತ್ತೆ ನಾವು ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಇವಾಗ ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ನಾವಿಲ್ಲಿ ಹಾಫ್ ಡಬಲ್ ಕ್ರೋಶನ ವರ್ಕ್ ಮಾಡಬೇಕು. ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು ಈ 7 ಚೈನ್ ಗ್ಯಾಪಲ್ಲಿ ಹೋಗಿ ನೀಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ನೀಡಲ್ ಮೇಲೆ 3 ಲೂಪ್ ಆಗುತ್ತೆ. 3 ಲೂಪನ್ನು ಒಂದು ಮಾಡ್ಕೋಬೇಕು. ಇದೇ ರೀತಿ ನಾನಿಲ್ಲಿ 4 ಹಾಫ್ ಡಬಲ್ ಕ್ರೋಶನ ಮಾಡ್ಕೋತೀನಿ. ಇಲ್ಲಿ ನಾವು ಈ ಆರ್ಚಲ್ಲಿ ಫುಲ್ಲು ಆರ್ಚ್ ಕಂಪ್ಲೀಟ್ ಮಾಡೋದಿಲ್ಲ, 4 ಹಾಫ್ ಡಬಲ್ ಕ್ರೋಶನ ಮಾಡ್ಕೋಬೇಕು. 2 ಹಾಫ್ ಡಬಲ್ ಕ್ರೋಶ ಆಯಿತು. ಮತ್ತು 3ನೇ ಹಾಫ್ ಡಬಲ್ ಕ್ರೋಶ ಮತ್ತು ಇನ್ನೊಂದು ಹಾಫ್ ಡಬಲ್ ಕ್ರೋಶನ ಮಾಡ್ಕೊಳ್ಳೋಣ. ಇಲ್ಲಿ ನಾವು 4 ಹಾಫ್ ಡಬಲ್ ಕ್ರೋಶನ ಮಾತ್ರ ಮಾಡ್ಕೋಬೇಕು. ಈ ರೀತಿಯಾಗಿ 4 ಕಂಬ ಆದಮೇಲೆ ಮತ್ತೆ ನಾವಿಲ್ಲಿ 7 ಚೈನ್ನ ಹಾಕೋಬೇಕು. ಅಂದರೆ ಇದು 3 ಸ್ಟೆಪ್ಪು. ಈಗ 2 ಸ್ಟೆಪ್ ಆಯಿತು. ಮತ್ತು ಇದು 3 ಸ್ಟೆಪ್ಗೆ ಮತ್ತು ಇನ್ನೊಂದು ಆರ್ಚನ್ನ ಮಾಡೋದಕ್ಕೆ ಈ 7 ಚೈನನ್ನು ಹಾಕೋಬೇಕು. 7 ಚೈನನ್ನು ಹಾಕ್ಕೊಂಡು ನೋಡಿ ಇಲ್ಲಿ ಈ ರೀತಿಯಾಗಿ ಈ ಪಕ್ಕದಲ್ಲಿ ಏನು ಆರ್ಚ್ ಇರುತ್ತೋ ಆ ಆರ್ಚಿಗೆ ಲಾಕ್ ಮಾಡಬೇಕು. ಉಲ್ಟಾ ಸೈಡ್ಗೆ ತಿರುಗಿಸ್ಕೊಂಡು ಇಲ್ಲಿ ಸ್ಟಾರ್ಟಿಂಗಿಂದ ನೋಡಿ ಈ ಚೈನ್ ಗ್ಯಾಪ್ ಇರುತ್ತಲ್ಲ, ಈ ಚೈನ್ ಗ್ಯಾಪನ್ನು ಕೌಂಟ್ ಮಾಡ್ಕೊಳ್ಳಿ. 4th ಒನ್ನು ಚೈನ್ ಗ್ಯಾಪ್ ಏನಿರುತ್ತೆ ಆ ಲೂಪ್ ಒಳಗಡೆಗೆ ಈ 7 ಚೈನನ್ನು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿದಾದಮೇಲೆ ಮತ್ತೆ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ, ಪಕ್ಕದಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ಮತ್ತೆ ಇನ್ನೊಂದು ಸಿಂಗಲ್ ಕ್ರೋಶನ ಮಾಡ್ಕೊಳ್ಳಿ. ಸಿಂಗಲ್ ಕ್ರೋಶ ಮಾಡಿದ್ದಾದಮೇಲೆ ಮತ್ತೆ ಸೀದಾ ಸೈಡ್ಗೆ ತಿರುಗಿಸ್ಕೋಬೇಕು. ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ನಾವು ಈ ಏನು 7 ಚೈನ್ ಗ್ಯಾಪನ್ನು ಮಾಡ್ಕೊಂಡ್ವಲ್ಲ ಅಲ್ಲಿ ಮತ್ತೆ ಹಾಫ್ ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ತಾ ಹೋಗೋಣ. ನಿಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು ಆ ಗ್ಯಾಪಲ್ಲಿ ಹೋಗಿ ನಿಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ನಿಡಲ್ ಮೇಲೆ 3 ಲೂಪ್ ಆಗುತ್ತೆ. 3 ಲೂಪನ್ನು ಒಂದು ಮಾಡ್ಕೋಬೇಕು. ಇದೇ ರೀತಿ ಇಲ್ಲಿ ಈ ಗ್ಯಾಪಲ್ಲಿ ನಾವು ಬೀಡ್ ಹಾಕ್ಕೊಳ್ಳೋದ್ರಿಂದ 4 ಹಾಫ್ ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೊಳ್ಳೋಣ. 4 ಹಾಫ್ ಡಬಲ್ ಕ್ರೋಶ ಕಂಬ ಆದಮೇಲೆ ಥ್ರೆಡ್ನ ಮೇಲೆತ್ತಿ ಒಂದು ಬೀಡನ್ನ ಇನ್ಸರ್ಟ್ ಮಾಡ್ಕೋಬೇಕು. ಇಲ್ಲಿ 4 ಕಂಬಗಳಾಗಿದೆ. ಇವಾಗ ನಾನೊಂದು ಬೀಡನ್ನ ಇನ್ಸರ್ಟ್ ಮಾಡ್ಕೋತೀನಿ. ನೋಡಿ ಥ್ರೆಡ್ನ ಮೇಲೆ ಮಾಡಿ ನಾನಿಲ್ಲಿ ಮೀಡಿಯಮ್ ಸೈಜ್ ಬೀಡನ್ನ ತೊಗೊಂಡಿದ್ದೀನಿ. ಬೀಡನ್ನ ಇನ್ಸರ್ಟ್ ಮಾಡಿ ಇಲ್ಲಿ ಬೀಡ್ ಲಾಕ್ ಮಾಡಲ್ಲ, ಡೈರೆಕ್ಟಾಗಿ ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು ಈ ರೀತಿಯಾಗಿ ಮತ್ತೆ ಹಾಫ್ ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು. ಇಲ್ಲಿ ಬೀಡ್ ಬೇಡ ಅಂತ ಹೇಳಿದ್ರೆ ಕಂಟಿನ್ಯೂಯಸ್ ಆಗಿ ಹಾಗೆ ಹಾಫ್ ಡಬಲ್ ಕ್ರೋಶ ಕಂಬಗಳನ್ನ ಕಂಟಿನ್ಯೂ ಮಾಡ್ಕೋಬೋದು. ನೋಡಿ ಇಲ್ಲಿ ಬೀಡ್ಗಿಂತ ಮುಂಚೆ 4 ಹಾಫ್ ಡಬಲ್ ಕ್ರೋಶ ಕಂಬನ ಮಾಡಿ ಮಧ್ಯದಲ್ಲಿ ಬೀಡನ್ನ ಇನ್ಸರ್ಟ್ ಮಾಡಿ ಮತ್ತೆ 4 ಹಾಫ್ ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋಬೇಕು. ಬೀಡ್ ಬೇಡ ಅಂತ ಹೇಳಿದ್ರೆ ಬೀಡನ್ನ ಸ್ಕಿಪ್ ಮಾಡಿ 8 ಹಾಫ್ ಡಬಲ್ ಕ್ರೋಶ ಕಂಬಗಳನ್ನ ಕಂಟಿನ್ಯೂಯಸ್ ಆಗಿ ಮಾಡ್ಕೋಬೋದು.
ನೋಡಿ ಈ ರೀತಿಯಾಗಿ ಮಧ್ಯದಲ್ಲಿ ಬೀಡನ್ನ ಹಾಕ್ಕೊಂಡು ಹಾಫ್ ಡಬಲ್ ಕ್ರೋಶಾ ಕಮ್ಮಗಳನ್ನ ಮಾಡ್ಕೋಬೇಕು. ಇಲ್ಲಿ ಕಂಪ್ಲೀಟ್ ಆದಮೇಲೆ ಮತ್ತೆ ಇಲ್ಲಿ ನೆಕ್ಸ್ಟ್ ಆರ್ಚಲ್ಲಿ ನಾವು 4 ಹಾಫ್ ಡಬಲ್ ಕ್ರೋಶಾನ ಮಾಡ್ಕೊಂಡಿರ್ತೀವಲ್ಲ, ಮತ್ತೆ ಇನ್ನು 4 ಹಾಫ್ ಡಬಲ್ ಕ್ರೋಶಾ ಕಮ್ಮಗಳನ್ನ ಕಂಟಿನ್ಯೂ ಮಾಡ್ಕೋಬೇಕು. ನೋಡಿ ಈ ರೀತಿಯಾಗಿ ಥರ್ಡ್ ಒನ್ ಆರ್ಚ್ ಕಂಪ್ಲೀಟ್ ಆದಮೇಲೆ ಅಲ್ಲಿಂದ ಡೈರೆಕ್ಟಾಗಿ ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು ಮತ್ತು ಈ ಆರ್ಚಲ್ಲಿ ಕಂಟಿನ್ಯೂಸ್ ಆಗಿ ಹಾಫ್ ಡಬಲ್ ಕ್ರೋಶಾ ಕಮ್ಮಗಳನ್ನ ಮಾಡ್ಕೋಬೇಕು. ಇಲ್ಲಿ 4 ಹಾಫ್ ಡಬಲ್ ಕ್ರೋಶಾಗಳನ್ನ ಮುಂಚೆನೇ ಮಾಡಿರ್ತೀವಿ. ಅದಾದಮೇಲೆ ಮತ್ತೆ 4 ಹಾಫ್ ಡಬಲ್ ಕ್ರೋಶಾ ಕಮ್ಮಗಳನ್ನ ಮಾಡಿಕೊಂಡು ಆರ್ಚನ್ನ ಕಂಪ್ಲೀಟ್ ಮಾಡ್ಕೊಳ್ಳೋಣ. ನಾಲ್ಕು ಕಂಬ ಆದಮೇಲೆ ಮತ್ತೆ ಇವಾಗ ಇನ್ನೊಂದು ಕಂಬನ ನೋಡಿ, ಇಲ್ಲಿ ಲಾಕ್ ಏನಿರುತ್ತೆ ಈ ಲಾಕ್ ಗ್ಯಾಪಲ್ಲಿ ಒಂದು ಹಾಫ್ ಡಬಲ್ ಕ್ರೋಶಾ ಕಂಬನ ಮಾಡ್ಕೋಬೇಕು. ಈ ಕಂಬನ ಮಾಡೋದ್ರಿಂದ ನಮಗೆ ಆರ್ಚ್ ಫಿನಿಶಿಂಗು ನೀಟಾಗಿ ಬರುತ್ತೆ. ನೋಡಿ ಕಂಬ ಆದಮೇಲೆ ಮತ್ತೆ ಲೇಸ್ ಮೇಲೆ ಒಂದು ಸಲ ಲಾಕ್ ಮಾಡ್ಕೊಳ್ಳೋಣ. ಈ ಲಾಕ್ ಏನಿರುತ್ತೆ ಅದ್ರ ಪಕ್ಕದಲ್ಲೇ ಆರ್ಚನ್ನ ಲಾಕ್ ಮಾಡ್ಕೋಬೇಕು. ನೋಡಿ ಆರ್ಚ್ ತ್ರಿಬಲ್ ಆರ್ಚ್ ಡಿಸೈನು ಈ ರೀತಿಯಾಗಿ ಬರುತ್ತೆ. ಕಂಪ್ಲೀಟ್ ಆದಮೇಲೆ ಇದೇ ರೀತಿ ನಾವು ಕಂಟಿನ್ಯೂಸು ಮಾಡ್ತಾ ಹೋಗಬೇಕು. ಇಲ್ಲಿ ನೋಡಿ ಥ್ರೆಡ್ನ ಮೇಲೆತ್ತಿ ಮತ್ತೆ ಒಂದು ಬೀಡನ್ನ ಇನ್ಸರ್ಟ್ ಮಾಡ್ಕೋತೀನಿ. ಥ್ರೆಡ್ನ ಮೇಲೆತ್ತಿ ಮೀಡಿಯಮ್ ಸೈಜ್ ಬೀಡನ್ನ ಇನ್ಸರ್ಟ್ ಮಾಡ್ಕೋಬೇಕು. ಬೀಡ್ ಹಾಕಿದ್ಮೇಲೆ ಬೀಡ್ ಲಾಕ್ ಆದಮೇಲೆ ಮತ್ತೆ ಲೇಸ್ ಮೇಲೆ ಒಂದು ಸಲ ಲಾಕ್ ಮಾಡ್ಕೋಬೇಕು. ಲೇಸ್ ಮೇಲೆ ಒಂದು ಸಲ ಲಾಕ್ ಆದಮೇಲೆ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶಾ, 2 ಸಿಂಗಲ್ ಕ್ರೋಶಾನ ಮಾಡ್ಕೋಬೇಕು. ಅಂದರೆ ಒಂದು ಲಾಕು ಒಂದು ಸಿಂಗಲ್ ಕ್ರೋಶಾ. ಸಿಂಗಲ್ ಕ್ರೋಶಾ ಆದಮೇಲೆ ಇಲ್ಲಿಂದ ನಾನು 5 ಚೈನ್ನ ತೊಗೋತೀನಿ. ಅಂದರೆ ಇದು ನಮಗೆ ಕುಚ್ಚನ್ನ ಕಟ್ಟೋದಕ್ಕೆ. ಬೀಡಾದಮೇಲೆ 5 ಚೈನ್ನ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. ಇಲ್ಲಿ ನಮಗೆ ಮಧ್ಯದಲ್ಲಿ ಕುಚ್ಚು ಬರುತ್ತೆ. 5 ಚೈನ್ನ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಮತ್ತೆ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶಾನ ಮಾಡ್ಕೊಳ್ಳೋಣ. ಸಿಂಗಲ್ ಕ್ರೋಶಾ ಆದಮೇಲೆ ಮತ್ತೆ ನಾನಿಲ್ಲಿ ಥ್ರೆಡ್ನ ಮೇಲೆತ್ತಿ ಒಂದು ಬೀಡನ್ನ ಹಾಕ್ಕೋತೀನಿ. ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೋಬೇಕು. ಬೀಡನ್ನ ಲಾಕ್ ಮಾಡಿಕೊಂಡು ಮತ್ತೆ ಲೇಸ್ ಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಬೀಡ್ ಲಾಕ್ ಆದಮೇಲೆ ಮತ್ತೆ ಪಕ್ಕದಲ್ಲಿ ಇನ್ನೊಂದು ಲಾಕ್ನ ಮಾಡ್ಕೋಬೇಕು. ಲಾಕ್ ಅಂದರೆ ಸಿಂಗಲ್ ಕ್ರೋಶಾ. ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶಾ ಆದಮೇಲೆ ಮತ್ತೆ ನಾವು ಈ ರೀತಿ ಆರ್ಚ್ನ ಮಾಡ್ಕೋಬೇಕು. ನೋಡಿ ಇಲ್ಲಿ ಸ್ಟಾರ್ಟಿಂಗ್ ಕುಚ್ಚು ಬರೋ ರೀತಿ ಹಾಕ್ಕೊಂಡಿದ್ದೀನಿ. ಕುಚ್ಚು ಅಂದರೆ 5 ಚೈನು, ಬೀಡು, ಆರ್ಚು 3 ಸ್ಟೆಪ್ ಆರ್ಚು, ಮತ್ತು ಬೀಡು, 5 ಚೈನ್ ಗ್ಯಾಪು, ಮತ್ತು ಬೀಡಾದಮೇಲೆ ಇವಾಗ ಮತ್ತೆ ನಾವು ಆರ್ಚ್ನ ಸ್ಟಾರ್ಟ್ ಮಾಡಬೇಕು. ಆರ್ಚ್ನ ಮಾಡೋದಕ್ಕೆ ಇಲ್ಲಿಂದ ನಾನು 7 ಚೈನ್ನ ಹಾಕೋತೀನಿ. 3 4 5 6 7 ಚೈನ್ನ ಹಾಕ್ಕೊಂಡು ಈ 7 ಚೈನನ್ನು ನಾವು ಈ ರೀತಿ ಯು ಶೇಪಲ್ಲಿ ಲಾಕ್ ಮಾಡ್ಕೋಬೇಕು. ಇದು ಯು ಶೇಪ್ ಬರೋ ರೀತಿಯೇ ಲಾಕ್ ಮಾಡ್ಕೋಬೇಕು. ಅಂದರೆ ಆರ್ಚ್ ಬರಬೇಕು ಅಂದರೆ ನಾವು 7 ಚೈನನ್ನು ಯು ಶೇಪಲ್ಲಿ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಮತ್ತೆ ನಾವು 7 ಚೈನನ್ನು ಹಾಕ್ಕೋಬೇಕು. ಈ 7 ಚೈನನ್ನು ಮತ್ತೆ ನಾವು ರಿವರ್ಸ್ ಆಗಿ ಲಾಕ್ ಮಾಡ್ಕೋಬೇಕು. ಅಂದರೆ ಈ ರೀತಿ ಉಲ್ಟಾ ಸೈಡ್ಗೆ ತಿರುಗಿಸ್ಕೊಂಡು ಇಲ್ಲಿ ನಾವು 2 ಸಿಂಗಲ್ ಕ್ರೋಶಾನ ಮಾಡ್ಕೊಂಡಿರ್ತೀವಲ್ಲ, ಅದರಲ್ಲಿ ಸ್ಟಾರ್ಟಿಂಗ್ ಒಂದು ಸಿಂಗಲ್ ಕ್ರೋಶಾ ಏನಿರುತ್ತೆ ಅದ್ರ ಮೇಲ್ಗಡೆ ಲಾಕ್ ಮಾಡ್ಕೊಳ್ಳೋಣ. 7 ಚೈನ್ ಲಾಕ್ ಆದಮೇಲೆ ಮತ್ತೆ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶಾ ಇರುತ್ತಲ್ಲ, ಅಲ್ಲಿಗೂ ಕೂಡ ಮತ್ತೆ ಇನ್ನೊಂದು ಸಿಂಗಲ್ ಕ್ರೋಶಾನ ಮಾಡಿಕೊಂಡ್ರೆ ನಮಗೆ ಅದು ಫಿನಿಶಿಂಗ್ ಆಗಿ ಬರುತ್ತೆ. ಇವಾಗ ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಇಲ್ಲಿ ನಮಗೇನು 7 ಚೈನ್ ಗ್ಯಾಪ್ ಇದೆ, ಇಲ್ಲಿ ಹಾಫ್ ಡಬಲ್ ಕ್ರೋಶಾನ ಫಿಲ್ ಮಾಡಬೇಕು. ನಾನಿಲ್ಲಿ ಈ ಆರ್ಚನ್ನ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ. ಈ ರೀತಿಯಾಗಿ ಕಂಪ್ಲೀಟ್ ಮಾಡ್ಕೊಂಡಿದ್ದಾದಮೇಲೆ ಪಕ್ಕದಲ್ಲಿ ನಾವು ಲಾಕ್ನ ಮಾಡಿಕೊಂಡು ಈ ಆರ್ಚನ್ನ ಫಿಕ್ಸ್ ಮಾಡ್ಕೋಬೇಕು. ನೋಡಿ ಈ ರೀತಿ ಲಾಕ್ ಆದಮೇಲೆ ಮತ್ತೆ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶಾನ ಮಾಡ್ಕೋಬೇಕು. ಅಂದರೆ ನಮಗೆ ಮಧ್ಯದಲ್ಲಿ 3 ಸಿಂಗಲ್ ಕ್ರೋಶಾಗಳನ್ನ ಮಾಡ್ಕೋಬೇಕಾಗತ್ತೆ.
ಲಾಕ್ ಆದಮೇಲೆ ಇಲ್ಲಿಂದ ಮತ್ತೆ 7 ಚೈನ್ನ ಮಾಡ್ಕೊಳ್ಳೋಣ. 7 ಚೈನ್ನ ಹಾಕ್ಕೊಂಡು ಇದನ್ನು ಕೂಡ ಯು ಶೇಪಲ್ಲಿ ನೋಡಿ, ಈ ರೀತಿಯಾಗಿ ಯು ಶೇಪಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಲಾಕ್ನ ಮಾಡಿಕೊಂಡು ಮತ್ತೆ ನಾವು ಇಲ್ಲಿಂದ 7 ಚೈನ್ನ ಹಾಕ್ಕೊಂಡು ಉಲ್ಟಾ ಸೈಡ್ಗೆ ತಿರುಗಿಸ್ಕೊಂಡು ಮತ್ತೆ ಲಾಕ್ ಮಾಡ್ಕೋಬೇಕು. ನೋಡಿ, ಲಾಕ್ ಆದಮೇಲೆ ನಾನು ಇಲ್ಲಿಂದ 7 ಚೈನ್ನ ಹಾಕೋತೀನಿ. ಫ್ರೆಂಡ್ಸ್, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನೋಡಿ, 7 ಚೈನ್ ಆದಮೇಲೆ ಲೇಸ್ನ ಉಲ್ಟಾ ಸೈಡ್ಗೆ ತಿರುಗಿಸ್ಕೊಂಡು ಇಲ್ಲಿ ಫಸ್ಟ್ ಒಂದು ಸಿಂಗಲ್ ಕ್ರೋಶ ಏನಿರುತ್ತೆ ಈ ಸಿಂಗಲ್ ಕ್ರೋಶ ಮೇಲ್ಗಡೆ ಈ 7 ಚೈನನ್ನು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಆದಮೇಲೆ ಮತ್ತೆ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶ ಇರುತ್ತಲ್ಲ, ಅಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಇವಾಗ ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಈ ಆರ್ಚಲ್ಲಿ ಬಂದು ನಾವು 4 ಹಾಫ್ ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋಬೇಕು. ನಾನಿಲ್ಲಿ ಕಂಪ್ಲೀಟ್ ಮಾಡ್ಕೋತೀನಿ. ನೋಡಿ, ನಾನಿಲ್ಲಿ 4 ಹಾಫ್ ಡಬಲ್ ಕ್ರೋಶ ಕಂಬ ಆದಮೇಲೆ ಮತ್ತೆ 7 ಚೈನನ್ನು ತೊಗೋತಾ ಇದ್ದೀನಿ. ಇಲ್ಲಿ ನಾವು ಸೆಕೆಂಡ್ ಒನ್ ಆರ್ಚಲ್ಲಿ ಬಂದು 4 ಕಂಬಗಳನ್ನ ಮಾತ್ರ ಮಾಡ್ಕೋಬೇಕು. ನೋಡಿ, 4 ಹಾಫ್ ಡಬಲ್ ಕ್ರೋಶ ಕಂಬ ಆದಮೇಲೆ 7 ಚೈನ್ನ ಹಾಕ್ಕೊಂಡು ಈ ರೀತಿ ಉಲ್ಟಾ ಸೈಡ್ಗೆ ತಿರುಗಿಸ್ಕೊಂಡು ಇಲ್ಲಿ ಫಸ್ಟ್ ಒನ್ ಆರ್ಚ್ ಏನಿರುತ್ತೆ ಆ ಆರ್ಚಲ್ಲಿ 4th ಒನ್ ಚೈನ್ ಗ್ಯಾಪಲ್ಲಿ ಈ 7 ಚೈನನ್ನು ಈ ರೀತಿಯಾಗಿ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಮತ್ತೆ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. ಅಂದರೆ ಇನ್ನೊಂದು ಚೈನ್ ಗ್ಯಾಪ್ ಇರುತ್ತಲ್ಲ, ಅಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶನ ಮಾಡಿಕೊಂಡು ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಮತ್ತು ನಾವು ಈ ಆರ್ಚಲ್ಲೂ ಕೂಡ 8 ಹಾಫ್ ಡಬಲ್ ಕ್ರೋಶ ಕಂಬಗಳನ್ನ ವರ್ಕ್ ಮಾಡ್ಕೋಬೇಕು. ನೋಡಿ, ನಾನಿಲ್ಲಿ 4 ಹಾಫ್ ಡಬಲ್ ಕ್ರೋಶ ಮತ್ತು ಒಂದು ಬೀಡು ಮತ್ತು 4 ಹಾಫ್ ಡಬಲ್ ಕ್ರೋಶನ ಮಾಡಿಕೊಂಡು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಟೋಟಲು 8 ಹಾಫ್ ಡಬಲ್ ಕ್ರೋಶ ಕಂಬ ಆದಮೇಲೆ ಇಲ್ಲಿ ನಾವು ಸೆಕೆಂಡ್ ಒನ್ ಆರ್ಚಲ್ಲಿ 4 ಕಂಬಗಳನ್ನ ಮಾಡ್ಕೊಂಡಿರ್ತೀವಲ್ಲ, ಇವಾಗ ಅದೇ ರೀತಿ ಕಂಟಿನ್ಯೂಯಸ್ಸು ಮತ್ತೆ 4 ಕಂಬಗಳನ್ನ ಮಾಡ್ಕೋಬೇಕು. ಟೋಟಲು ನಾವಿಲ್ಲಿ ಒಂದೊಂದು ಆರ್ಚಲ್ಲಿ 8 ಕಂಬಗಳನ್ನ ಮಾಡ್ಕೋಬೇಕು. 4 ಕಂಬ ಆದಮೇಲೆ ಮತ್ತೆ ನಾವು ಇನ್ನೊಂದು ಕಂಬನ ಈ ಲಾಕ್ ಏನಿರುತ್ತೆ ಈ ಲಾಕಲ್ಲಿ, ಅಂದರೆ ಎಲ್ಲ ಆರ್ಚ್ಗಳನ್ನು ಇದೇ ರೀತಿ ಮಾಡ್ಕೋಬೇಕು. ಈ ಲಾಕಲ್ಲಿ ಒಂದು ಸಲ ಒಂದು ಕಂಬನ ಮಾಡಿಕೊಂಡ್ರೆ ನಮಗೆ ಆರ್ಚು ಫಿನಿಶಿಂಗ್ ಆಗಿ ಬರುತ್ತೆ. ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶ, ಅಂದರೆ ಆರ್ಚ್ನ ಫಿಕ್ಸ್ ಮಾಡೋದಕ್ಕೆ ಇನ್ನೊಂದು ಸಿಂಗಲ್ ಕ್ರೋಶನ ಮಾಡ್ಕೋತೀವಿ. ಲಾಕ್ ಮಾಡಿದ್ದಾದಮೇಲೆ ಮತ್ತೆ ಥ್ರೆಡ್ನ ಮೇಲೆತ್ತಿ ಒಂದು ಬೀಡನ್ನ ಹಾಕೋಬೇಕು. ಬೀಡನ್ನ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿ ಅದು ಲೇಸ್ ಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಒಂದು ಸಲ ಲಾಕ್ ಮಾಡ್ಕೋಬೇಕು. ಇದೇ ರೀತಿ ಡಿಸೈನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ನೀವು ಸ್ಯಾರಿಗೆ ಹಾಕೋದಾದರೆ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ಳಿ. ಅಂದರೆ ಬೀಡಾದಮೇಲೆ 5 ಚೈನ್ ಗ್ಯಾಪು ಮತ್ತು ಬೀಡಾದಮೇಲೆ ಆರ್ಚ್ ಈ ರೀತಿ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ನೋಡಿ, ಈ ರೀತಿಯಾಗಿ ಕುಚ್ಚನ್ನು ಕಟ್ಟೋದಕ್ಕೆ 5 ಚೈನ್ ಗ್ಯಾಪ್ ಆದಮೇಲೆ ಮತ್ತೆ ಬೀಡನ್ನ ಹಾಕೋಬೇಕು. ನಾನಿಲ್ಲಿ ಸ್ಟಾರ್ಟಿಂಗು ಕುಚ್ಚನ್ನು ಹಾಕೋದಕ್ಕೆ 5 ಚೈನ್ ಗ್ಯಾಪ್ನ ಮಾಡಿರೋದ್ರಿಂದ ಎಂಡಿಂಗು ಕೂಡ ಅದೇ ರೀತಿ ಎಂಡ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಾನು 5 ಚೈನ್ನ ಹಾಕ್ಕೊಂಡು 2 ಟೈಮ್ಸ್ ಸಿಂಗಲ್ ಕ್ರೋಶನ ಮಾಡಿ ಎಂಡ್ ಮಾಡ್ತಾಯಿದ್ದೀನಿ. ಈ 5 ಚೈನ್ ಗ್ಯಾಪಲ್ಲಿ ಕುಚ್ಚನ್ನು ಹಾಕಿ ತೋರಿಸ್ತೀನಿ ಡಿಸೈನ್ ಯಾವ ರೀತಿ ಬರುತ್ತೆ ಅಂತ ಹೇಳಿ. ಕಂಪ್ಲೀಟ್ ಆದಮೇಲೆ ಡಿಸೈನ್ ಈ ರೀತಿಯಾಗಿ ಕಾಣುತ್ತೆ. ನಾನಿಲ್ಲಿ ಕುಚ್ಚನ್ನು ಕಟ್ಟೋದಕ್ಕೆ 120 ಥ್ರೆಡ್ನ ತಗೊಂಡು ಐರನ್ ಮಾಡಿ ಕುಚ್ಚನ್ನು ಕಟ್ಟಿದ್ದೀನಿ. ಯಾವುದೇ ಬೇಬಿ ಕುಚ್ಚನ್ನು ಕಟ್ಟಬೇಕಾದ್ರೆ ಥ್ರೆಡನ್ನು ಐರನ್ ಮಾಡ್ಕೊಳ್ಳಿ, ತುಂಬ ನೀಟಾಗಿ ಬರುತ್ತೆ. ನೋಡಿ, ಫೈನಲ್ ಲುಕ್ ಈ ರೀತಿಯಾಗಿದೆ. ಡಿಸೈನ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.